ಬೆಂಗಳೂರು ಉತ್ತರ ತಾಲೂಕು ಮಾಚೋಹಳ್ಳಿ ಗ್ರಾಮ ಪಂಚಾಯಿತಿ ವತಿಯಿಂದ 2026-27ನೇ ಸಾಲಿನ ಮೊದಲನೇ ಸುತ್ತಿನ ಗ್ರಾಮಸಭೆ ವಾಲ್ಮೀಕಿ ಸಮುದಾಯ ಭವನ ಮಾಚೋಹಳ್ಳಿ ಕಾಲೋನಿಯಲ್ಲಿ ನಡೆಯಿತು. ಅಧ್ಯಕ್ಷತೆ ವಹಿಸಿರುವ ಯೋಜನಾಧಿಕಾರಿ ಹಾಗೂ ಆಡಳಿತಾಧಿಕಾರಿ ಶ್ರೀಯುತ ವೆಂಕಟಾಚಲಪತಿ ಎಂ, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ವಿದ್ಯಾ ವಿಸಿ ಎಲ್ಲ ಅಧಿಕಾರಿಗಳು ದೀಪ ಬೆಳಗಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಎಲ್ಲ ಅಧಿಕಾರಿಗಳು ಬಂದು ಸಾರ್ವಜನಿಕರಿಗೆ ಸರ್ಕಾರದಿಂದ ಸಿಗುವ ಸೌಲಭ್ಯದ ಬಗ್ಗೆ ಮಾಹಿತಿ ನೀಡಿ ಈ ಗ್ರಾಮ ಸಭೆ ಬಹಳ ಅಚ್ಚುಕಟ್ಟಾಗಿ ಯಶಸ್ವಿಯಾಯಿತು. ಇನ್ನು ಈ ಸಂದರ್ಭದಲ್ಲಿ ಆಡಳಿತ ಅಧಿಕಾರಿ ಶ್ರೀಯುತ ವೆಂಕಟಾಚಲಪತಿ ಎಂ, ಎಲ್ಲ ಅಧಿಕಾರಿಗಳು, ಕಾರ್ಯನಿರ್ವಾಹಕ ಶ್ರೀಯುತ ಜೋಸೆಫ್ ಎ, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ವಿದ್ಯಾ ವಿಸಿ, ಕಾರ್ಯದರ್ಶಿ ಶ್ರೀನಿವಾಸ್ ಟಿ, ಲೆಕ್ಕ ಸಹಾಯಕರು ಪವಿತ್ರ ಎಂ, ಸಾರ್ವಜನಿಕರು, ಆಶಾ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತರು, ಸ್ವಸಹಾಯ ಸಂಘದವರು, ಪಂಚಾಯಿತಿ ಸಿಬ್ಬಂದಿ ವರ್ಗದವರು ಇನ್ನು ಮುಂತಾದವರು ಉಪಸ್ಥಿತರಿದ್ದರು. ಬೆಸ್ಕಾಂ ವಿದ್ಯುತ್ ಬಿಲ್ ಪಾವತಿ ಬಾಬ್ತು 3,74,736, ವಂತಿಗೆ 61,050 ರೂಪಾಯಿ, ಸ್ಟೇಷನರಿ ಕಂಪ್ಯೂಟರ್ ರಿಪೇರಿ ಬಾಬ್ತು 2,63,514, ಸಭೆ ಸಮಾರಂಭಗಳಿಗೆ ಸಮಯಾನ 21,000, ಸಭೆ ಸಮಾರಂಭಗಳಿಗೆ ಊಟದ ವ್ಯವಸ್ಥೆಗೆ 2,40,332, ಸಭೆ ಸಮಾರಂಭಗಳಿಗೆ ಪೂಜಾ ಸಾಮಗ್ರಿ ಉಪ್ಪು ಸಿಹಿ ತಿಂಡಿ ತರಿಸಿದ ಬಾಬ್ತು 3,01,800 ರೂಪಾಯಿ, ಜೆರಾಕ್ಸ್ ಬ್ಯಾನರ್ಸ್ ವ್ಯವಸಾಯ ಮಾಡಲು ಮಿನಿ ಟ್ರ್ಯಾಕ್ಟರ್ನ ಬಳಸಿಕೊಂಡು ತಮಗೆ ಜನರಿಗೆ 75% ಹಾಗೂ ಜಾತಿ ಪರಿಶಿಷ್ಟ ಪಂಗಡದವರಿಗೆ 1,68,000 ರೂಪಾಯಿ ಸಿಗುತ್ತೆ. ಮತ್ತೆ ಸಬ್ಸಿಡಿ SC/ST ರೈತರಿಗೆ 75% ಸಬ್ಸಿಡಿ ಸಹಾಯಧನದಲ್ಲಿ ಈಗ ವಿತರಣೆ ಮಾಡ್ತಿದ್ದೀವಿ. ನಿನ್ನೆ MR1 ರಾಗಿ ಖಾಲಿ ಆಗಿತ್ತು, ಇವತ್ತು ಅಥವಾ ನಾಳೆ ಬರುತ್ತೆ. MR1 MR6 ರಾಗಿ ತಳಿಗಳಿದೆ. ವರ್ಗದವರಿಗೆ 4,05,000 ಸಹಾಯಧನ ಸಿಗುತ್ತೆ. 600 ಚದರ ಅಡಿಯಷ್ಟು ಹುಲ್ಲು ಸಾಕಾಣಿಕೆ ನಿರ್ಮಾಣ ಮಾಡಿದ್ರೆ ಸಾಮಾನ್ಯ ವರ್ಗದವರಿಗೆ 2,49,000 ಸಿಗುತ್ತೆ. ಪರಿಶಿಷ್ಟ ಜಾತಿ ಪಂಗಡದವರಿಗೆ 2,92,000 ಸಹಾಯಧನ ಸಿಗುತ್ತೆ. ಅದೇ ರೀತಿ ಹುಲ್ಲು ಉಳಿಕೆ ಮಾಡಿಕಬೇಕಾದ ಸಲಕರಣೆ ಆದ ಸೋಲಾರ್ ಹೋಮ್ ಲೈಟ್ಸ್, ಪ್ಲಾಸ್ಟಿಕ್ ಚಂದ್ರಿಕೆ, ಪವರ್ ಬಿಡರು, ಪುಷ್ ಕಟ್ಟರ್. ಅದರಲ್ಲಿ ಮೊದಲನೇದಾಗಿ ಪೂರಕ ಪೌಷ್ಟಿಕ ಆಹಾರ. ನಮ್ಮ ಅಂಗನವಾಡಿ ಕೇಂದ್ರದಲ್ಲಿ ದಾಖಲಾಗಿರ್ತಕ್ಕಂಥ ಗರ್ಭಿಣಿ ಮತ್ತು ಬಾಣಂತಿಯರಿಗೆ ನಾವು ಪ್ರತಿ ತಿಂಗಳು ಪೂರಕ ಪೌಷ್ಟಿಕ ಆಹಾರವನ್ನು ನೀಡ್ತಾ ಇದ್ದೀವಿ. ಜೊತೆಗೆ ಅವ್ರಿಗೆ ತಿಂಗಳಲ್ಲಿ 25 ಮೊಟ್ಟೆ ಮತ್ತು ಹಾಲನ್ನು ವಿತರಣೆ ಮಾಡ್ತಾ ಇದ್ದೀವಿ. ಅದೇ ರೀತಿ 6ರಿಂದ 3 ವರ್ಷದ ಮಕ್ಕಳಿಗೆ ಅವ್ರಿಗೂ ಸಹಿತ ಪ್ರತಿ ತಿಂಗಳು THR ವಿತರಿಸ್ತಾ ಇದ್ದೀವಿ. 3ರಿಂದ 6 ವರ್ಷದ ಮಕ್ಕಳಿಗೆ ಅಂಗನವಾಡಿ ಕೇಂದ್ರಕ್ಕೆ ಬರ್ತಕ್ಕಂಥ ಮಕ್ಕಳಿಗೆ ಪೂರಕ ಪೌಷ್ಟಿಕ ಆಹಾರ ಜೊತೆಗೆ ಅವರಿಗೆ ನಮ್ಮ ಅಂಗನವಾಡಿ ಕೇಂದ್ರದ ಕಾರ್ಯಕರ್ತರು 3,57,727, 3,074 ರೂಪಾಯಿ, 31/3/2026ಕ್ಕೆ ಅಂತಿಮ ಶುಲ್ಕ. 25-26ನೇ ಸಾಲಿನ ಗ್ರಾಮ ಪಂಚಾಯಿತಿ ನಿಧಿಯ ವರ್ಗ 1ರ ಜಮಾ ಮತ್ತು ಕಚೇರಿ ವಿದ್ಯುತ್ ಬಿಲ್ 9,30,863, ಕುಡಿಯುವ ನೀರಿಗೆ ಸಂಬಂಧಿಸಿದಂತೆ ಸಾಮಗ್ರಿ 2,555, ಬ್ಯಾಂಕ್ ಬಡ್ಡಿ 36,310, 31/3/2026 ಅಂತ್ಯಕ್ಕೆ ಒಟ್ಟು ಆದಾಯ 2,51,90,140